ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳದಲ್ಲಿ ಹೆಣಹೂತ ಪ್ರಕರಣ ಎಲ್ಲಿಗೆ ಬಂದು ಮುಟ್ತು? ಹೆಣಹೂತ ಜಾಗದ ಗುಂಡಿಗಳನ್ನು ಮತ್ತೆ ಮುಚ್ಚಲಾಗ್ತಾ ಇದೆ. ಅಲ್ಲಿ ಕರೆಸಿದ್ದ 2 ಜೆಸಿಬಿಗಳ ಡ್ರೈವರ್ಗಳಿಗೆ ಕೀ ಆಫ್ ಮಾಡಿ ಆ ಜೆಸಿಬಿಯನ್ನು ಹಿಂದಕ್ಕೆ ತಗೊಂಡೋಗಿ ಅನ್ನೋ ಆದೇಶ ಬರ್ತಾ ಇದೆ. ಈಗ ಇರ್ತಕ್ಕಂತಹ ಶೋಧ ಏನು ಗೊತ್ತಾ? ಮಾಸ್ಕ್ ಮ್ಯಾನಿನ ಅಸಲಿಯತ್ತಿನ ಶೋಧ. ಧರ್ಮಸ್ಥಳದಲ್ಲಿ ಹೆಣಹೂತ ಪ್ರಕರಣ ಕ್ಲೋಸ್ ಆಯ್ತಾ? ಯಾವುದೇ ಕ್ಷಣದಲ್ಲಿ ಮಾಸ್ಕ್ ಮ್ಯಾನ್ ಬಂಧನ ಸಾಧ್ಯತೆ. ಧರ್ಮಸ್ಥಳ ದೂರುದಾರನಿಗೆ ಎಸ್ಐಟಿ ಡ್ರಿಲ್ ಮಾಡ್ತಾ ಇದ್ದಾರೆ. ಎಲ್ಲಾ ತರಹದ ಪ್ರಶ್ನೆಗಳು. ಬೆಳತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ತೀವ್ರ ವಿಚಾರಣೆ ನಡೀತಾ ಇದೆಯಾ? ಹಾಗಾದ್ರೆ ಕ್ಷಣ ಕ್ಷಣಕ್ಕೂ ಗೊಂದಲದ ಹೇಳಿಕೆ ಕೊಡ್ತಾ ಇದ್ದಾರೆ ದೂರುದಾರ ಅರ್ಥಾತ್ ಮಾಸ್ಕ್ ಮ್ಯಾನ್. ಒಂದೇ ಪ್ರಶ್ನೆಗೆ ಹಲವು ರೀತಿಯ ಉತ್ತರ ಕೊಡುತ್ತಿರುವ ಮಾಸ್ಕ್ ಮ್ಯಾನ್ ಎಂದು ಚರ್ಚೆ ಆಗ್ತಾ ಇದೆ. ಈವರೆಗೂ ಮಾಸ್ಕ್ ಮ್ಯಾನ್ ಹೇಳಿರೋದ್ರಲ್ಲಿ ಒಂದು ಕೂಡ ರುಜುವಾತಾಗಿಲ್ಲ. ಇನ್ನು 13 ಪಾಯಿಂಟ್ ಶೋಧ ಮಾಡಿ ಅಂತಿರುವ ದೂರುದಾರ ಇನ್ನೆಷ್ಟು ದಿನ ಅಂತ ಜೆಸಿಬಿ ಕರ್ಕೊಂಡು ಹೋಗೋದು, ಇನ್ನೆಷ್ಟು ಭೂಮಿಯನ್ನ ಅಗಿಯೋದು, ಇನ್ನೆಷ್ಟು ಅಡಿ ಅಂತ ಅಗಿಯೋದು ಸಿಗ್ತಿಲ್ವಲ್ಲ. ಒಂದು ಕಡೆ ಸಚಿವರು ವಿಪಕ್ಷಗಳ ಆಕ್ರೋಶದಿಂದ ಅಧಿಕಾರಿಗಳಿಗೆ ತಲೆಬಿಸಿಯಾಗಿದೆ. ಹೀಗಾಗಿ ಧರ್ಮಸ್ಥಳ ಶೋಧ ಅಂತ್ಯಗೊಳಿಸಿದ ಎಸ್ಐಟಿ. ಶೋಧ ಸ್ಟಾಪ್ ಆಗಿದೆ, ಶೋಧ ನಿಂತು ಹೋಗಿದೆ. ಈಗ ಮಾಸ್ಕ್ ಮ್ಯಾನ್ ಅಸಲಿಯತ್ತಿನ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ದೂರುದಾರನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ತಂಡ. ಸರಿಯಾಗಿ ಉತ್ತರ ನೀಡದಿದ್ದರೆ, ತನಿಖೆಗೆ ಸಹಕರಿಸದಿದ್ದರೆ ವಶಕ್ಕೆ ಪಡೆಯುವ ಸಾಧ್ಯತೆ ಅರ್ಥಾತ್ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ವಶಕ್ಕೆ ಪಡೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ಫಾರ್ಮಾಲಿಟೀಸ್ಗಳಿದ್ದಾವೆ. ನ್ಯಾಯಾಧೀಶರ ಅನುಮತಿ ಬೇಕು. ಯಾವುದೇ ಕ್ಷಣದಲ್ಲಿ ಮಾಸ್ಕ್ ಮ್ಯಾನ್ ಅರೆಸ್ಟ್ ಸಾಧ್ಯತೆ, ಅದು ಕೂಡ ನ್ಯಾಯಾಲಯದ ಅನುಮತಿಯಂತೆ. ಪ್ರಾಥಮಿಕ ಕಸ್ಟಡಿ ಅಥವಾ ಪ್ರಾಥಮಿಕ ಎನ್ಕ್ವೈರಿಯ ಹೆಸರಿನಲ್ಲಿ ಎಸ್ಐಟಿ ಅವರು ತೀರ್ಮಾನ ತೆಗೆದುಕೊಳ್ಳಬಹುದು. ಆದರೆ ಅಧಿಕೃತವಾದ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕಾಗಿ ನ್ಯಾಯಾಲಯದ ಆದೇಶ ಖಂಡಿತ ಬೇಕಾಗುತ್ತೆ. ಕಾರಣ ನ್ಯಾಯಾಧೀಶರ ಮುಂದೆ ಆತ ಮೌಖಿಕ ಅಥವಾ ಲಿಖಿತ ಹೇಳಿಕೆಯನ್ನು ಕೊಟ್ಟಿರೋದು. ಹಾಗಂತ ಏಕಾಏಕಿ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಅದಕ್ಕೆ ಅದರದೇ ಆದಂತಹ ಪ್ರಕ್ರಿಯೆಗಳಿರ್ತವೆ. ಸೊ ಈಗ ನಾವು ಧರ್ಮಸ್ಥಳದ ಎಸ್ಐಟಿ ತನಿಖೆಯ ಅತ್ಯಂತ ಪ್ರಮುಖ ವಿಚಾರವನ್ನು ಚರ್ಚೆ ಮಾಡೋಣ. ಈವರೆಗೂ 16ಕ್ಕೂ ಹೆಚ್ಚು ಸಮಾಧಿ ಜಾಗವನ್ನು ಅಗೆಯಲಾಗಿದೆ. ಮಾರ್ಕ್ ಮಾಡಲಾದ 13 ಜಾಗಗಳ ಪೈಕಿ 6ನೇ ಸಮಾಧಿಯಲ್ಲಿ ಒಂದೆರಡು ಎಲುಬು ಸಿಕ್ಕಿತ್ತು, ಒಂದಷ್ಟು ಅಸ್ಥಿಪಂಜರ ಸಿಕ್ಕಿತ್ತು. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವ ಸಾಕ್ಷ್ಯಗಳು ಲಭ್ಯ ಇಲ್ಲ. ಇದು ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾಗಿ ಈವರೆಗೂ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ. ಇಷ್ಟೇ ಸಾಕ್ಷ್ಯ ಸಿಕ್ಕಿರೋದು, ಇದಕ್ಕಿಂತ ಹೆಚ್ಚು ಸಾಕ್ಷ್ಯ ಸಿಕ್ಕಿಲ್ಲ, ಈ ತರಹದ ಅಧಿಕೃತ ಹೇಳಿಕೆ ಎಲ್ಲೂ ಇಲ್ಲ. ಅದಕ್ಕೆ ಮುಂಚಿತವಾಗಿ ನಾವು ಜಡ್ಜ್ ಮಾಡೋದು ಕೂಡ ತಪ್ಪಾಗುತ್ತೆ. ಆದರೆ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅಸ್ಥಿಪಂಜರ ಸಿಕ್ಕಿದ್ದು ಹೊರತಾಗಿ ಇನ್ಯಾವ ಜಾಗದಲ್ಲೂ ಸಿಕ್ಕಲಿಲ್ಲ ಎನ್ನುವಂತಹ ಒಂದು ಚರ್ಚೆ. ಸೊ ಒಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿ ಎಸ್ಐಟಿ ತನಿಖೆಗೆ ಆಸಕ್ತಿನೇ ಇಲ್ಲ, ನಮಗೆ ಎಸ್ಐಟಿಯ ಜೊತೆ ತನಿಖೆ ಮಾಡಿಸೋದಕ್ಕೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಮತ್ತೊಂದು ಕಡೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆ ತರಹದೊಂದು ಹೇಳಿಕೆ. ಇನ್ನೊಂದು ಕಡೆ ಜಿ ಪರಮೇಶ್ವರ್ ಈವರೆಗೂ ಏನನ್ನೂ ಹೇಳದೆ ಸುಮ್ಮನೆ ಕೂತಿರೋದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರೋಕ್ಷವಾದ ಸಮರ್ಥನೆಗಳು. ಈ ಎಲ್ಲದರ ಮಧ್ಯೆ ಎಸ್ಐಟಿ ತನಿಖೆ ಏನಾಗಬಹುದು? ಯಲಹಂಕದ ಶಾಸಕರ ನೇತೃತ್ವದಲ್ಲಿ ಒಂದು ಜಾಥಾ ಧರ್ಮಸ್ಥಳಕ್ಕೆ ಹೋಗುತ್ತೆ. ಇತ್ತ ಹಿಂದುತ್ವ ಸಂಘಟನೆಯ ಹೆಸರಿನಲ್ಲಿ ಮತ್ತೊಬ್ಬ ಹಿಂದುತ್ವ ನಾಯಕ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಮತ್ತೊಂದು ಜಾಥಾಗೆ ಸಿದ್ಧತೆ ಮಾಡಿಕೊಳ್ತಾರೆ. ಈ ಎಲ್ಲದರ ಮಧ್ಯೆ ಎಸ್ಐಟಿ ಪಾಪ ಬಲಿಪಶು ಆಗಬಾರದು. ನಾಳೆ ದಿನ ಮೊಹಂತಿ ಅವರ ವಿರುದ್ಧ ಆರೋಪಗಳು ಕೇಳಬರಬಹುದು. ನಿಮ್ಮ ನಾಯಕತ್ವದಲ್ಲಿ ತನಿಖೆ ಇಷ್ಟೇ ಆಗಿದ್ದ ಅಂತ ಹೇಳಿ ಹಗಲಿರುಳು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿದ್ದಾರೆ. ಎಸ್ಐಟಿ ತನಿಖಾ ತಂಡವನ್ನು ಪ್ರಥಮವಾಗಿ ಪ್ರಶಂಸೆ ಮಾಡಿದ್ದು ನಿಮ್ಮ ಫ್ರೀಡಮ್ ಟಿವಿ, ನೆನಪಿರಲಿ. ಅವರ ಆರಂಭದ ಪ್ರಾಥಮಿಕ ತನಿಖೆಯ ರೀತಿ ನೋಡಿ ಅವರನ್ನು ಶ್ಲಾಘಿಸಿದ್ದು ನಾವು. ಶಹಬಾಸ್ ಸಂದ್ವಿ ಅವರ ಸೂತ್ರಗಳು, ಅದಾದ ನಂತರ GPR ಅಳವಡಿಸಿದ ರೀತಿ, ಅವರ ಕಾರ್ಯಕ್ಷಮತೆ, ಅವರ ಪಾತಾಳ ಗರಡಿಯ ರೀತಿ ರೂಪ ಇವೆಲ್ಲವನ್ನು ಕೂಡ ಫ್ರೀಡಮ್ ಟಿವಿ ಶ್ಲಾಘನೆ ಮಾಡಿತ್ತು. ಆದರೆ ಈವರೆಗೂ ಭೀಮಾ ಹೇಳಿದಂತೆ ಕೇಳಿದ ಎಸ್ಐಟಿಗಳು ಈಗ ಎಸ್ಐಟಿ ಹೇಳಿದಂತೆ ಭೀಮಾ ಕೇಳಬೇಕು. ನನ್ನನ್ನು ಕಾರಲ್ಲೇ ಕರ್ಕೊಂಡು ಹೋಗಿ ಬಿಡಿ ಅಂತ ಭೀಮಾ ಕೇಳ್ಕೊಂಡಾಗ
SIT ಅವರು ಕಾರಲ್ಲೇ ಕರ್ಕೊಂಡು ಹೋಗಿಬಿಟ್ರಲ್ಲ. ನನ್ನ ಮುಖ ಮುಚ್ಚಬೇಕು, ನನ್ನ ಮುಖ ಚಹರೆ ಜನರಿಗೆ ಗೊತ್ತಾಗಕೂಡ್ದು, ಕಾರಣ ನನಗೆ ಬೆದರಿಕೆ ಇದೆ ಅಂದಾಗ ನಿಮ್ಮ ಮುಖಕ್ಕೆ ಕಪ್ಪು ಬಟ್ಟೆಯನ್ನು ಧರಿಸಿದ್ರಲ್ಲ, ನಿಮ್ಮ ಮನವಿಯನ್ನು SIT ಅವರು ಆಲಿಸಿದ್ರಲ್ಲ. ಈಗ SIT ಹೇಳದಂತೆ ನೀವು ಕೇಳಬೇಕು. SIT ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಒಂದನೇ ಪ್ರಶ್ನೆಗೆ 3ನೇ ಉತ್ತರ ಕೊಡೋದಲ್ಲ, 2ನೇ ಪ್ರಶ್ನೆಗೆ 6ನೇ ಉತ್ತರ ಕೊಡೋದಲ್ಲ. ಸಂಬಂಧಿತ ಉತ್ತರಗಳು, ಅಸಂಬದ್ಧ ಉತ್ತರಗಳಲ್ಲ. ವೈಜ್ಞಾನಿಕ ಉತ್ತರಗಳು, ಅವೈಜ್ಞಾನಿಕ ಉತ್ತರಗಳಲ್ಲ. ಪ್ರಸಕ್ತ ಮತ್ತು ಅಪ್ರಸಕ್ತ ಎರಡಕ್ಕೂ ವ್ಯತ್ಯಾಸಗಳಿದ್ದಾವೆ. ವಾಸ್ತವ ಮತ್ತು ವಾಸ್ತವಕ್ಕೆ ವಿರುದ್ಧವಾಗಿರೋದು, ಇವೆರಡನ್ನೂ ಕೂಡ ಸರಿಯಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಭೀಮಾ ಸೂಕ್ಷ್ಮ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅಲ್ಲಿ ವಸ್ತು ಸ್ಥಿತಿ ಏನಿದೆಯೋ ಅದನ್ನು ಮಾತ್ರ ಹೇಳಬೇಕು. ವಸ್ತು ಸ್ಥಿತಿ ಏನಿದೆಯೋ ಅದನ್ನು ಮಾತ್ರ ಹೇಳಬೇಕು. ವಾಸ್ತವತೆಗೆ ವಿರುದ್ಧವಾಗಿದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. SITಗಳ ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆಗಳಿರ್ತವೆ. ನಿನ್ನನ್ನು ಯಾರಾದರೂ ಸೃಷ್ಟಿ ಮಾಡಿದ್ರಾ? ನಿನ್ನನ್ನು ಯಾರು ಈ ಥರ ಕೆಲಸ ಮಾಡೋದಕ್ಕೆ ಹೇಳಿಕೊಟ್ರು? ನಿನಗೆ ಯಾರಿದಕ್ಕೆ ಪ್ರೇರಣೆ, ಇನ್ಸ್ಪಿರೇಷನ್ ಯಾರು ನಿನಗೆ? ಇವೆಲ್ಲವನ್ನು ಕೂಡ ಕೇಳಲಾಗುತ್ತೆ. ಇವತ್ತು SIT ಅಧಿಕಾರಿಗಳು ಭೀಮನನ್ನು ಡ್ರಿಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅದರ ಅರ್ಥ SIT ತನಿಖೆ ಇನ್ನೂ ಮುಕ್ತಾಯ ಅಂತ ಅಲ್ಲ, ಅಧಿಕೃತವಾಗಿ ಎಲ್ಲೂ ಕೂಡ ಅದು ಇನ್ನೂ ದೃಢವಾಗಲಿಲ್ಲ. ಸೊ ಈಗ ಒಂದು ತಾತ್ಕಾಲಿಕವಾದಂತಹ ಶೋಧ ನಿಂತಿದೆ ಎನ್ನುವಂತಹ ಚರ್ಚೆಗಳು ಕೂಡ, ಆ ಚರ್ಚೆಯ ವಿಚಾರವಾಗಿ ಪರವಿರೋಧ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.